ನಮಸ್ಕಾರ ಸ್ವಾಮೀಜಿಗಳಿಗೆ. ನಾನು ಮೊಹಮ್ಮದ್ ಇಮ್ರಾನ್ ಮಾತಾಡ್ತಾ ಇದ್ದೀನಿ ಶ್ರೀರಂಗಪಟ್ಟಣದಿಂದ. ನಾನು ಶ್ರೀರಂಗಪಟ್ಟಣ ನಾಗರಿಕ ಸರ್. ಇಲ್ಲಿ ನಿಮ್ಮ ಎನ್ ಆರ್ ಕ್ಷೇತ್ರ MLA ಸಾಹೇಬರು ಇದ್ದಾರೆ, ತನ್ವೀರ್ ಸೇಠ್ ಸಾಹೇಬರು, ಟಿಪ್ಪು ಸುಲ್ತಾನ್ ವಾಕ್ಯ ಸೇಟ್ ಕಮಿಟಿಯಲ್ಲಿ ಸರ್. ಅವರು ಚೇರ್ಮನ್ ಇಲ್ಲಿ ಸರ್. ಇಲ್ಲಿ ಎಷ್ಟೋ ಕೋಟ್ಯಾಂತರ ರೂಪಾಯಿ ಲೂಟಿ ಆಗೋಗಿದೆ. ಟಿಪ್ಪು ಸುಲ್ತಾನ್ ಬಗ್ಗೆ ನಿಮಗೂ ಭಾಳ ಹೆಮ್ಮೆ ಇದೆ, ನಮಗೂ ಭಾಳ ಹೆಮ್ಮೆ ಇದೆ. ಅವರು ಮಹಿಳೆಯರ ಒಂದು ಮಾನದ ಬಗ್ಗೆ ಅವರು ಯಾವತ್ತೂ ಧ್ವನಿ ಎತ್ತಿದವರು ಮತ್ತು ಅದಕ್ಕೆಲ್ಲ ಯಾವುದೇ ರೀತಿಯ ಹಕ್ಕುಗಳನ್ನೆಲ್ಲ ಕೊಡಿಸಿರೋರು ಅಂಥವರು ನಿಮ್ಮ ಟಿಪ್ಪು ಸುಲ್ತಾನ್ ಅವರು ಇಲ್ಲಿ ಈ ಟಿಪ್ಪು ಸುಲ್ತಾನ್ ವಾಕ್ಯ ಸೆಟ್ ಕಮಿಟಿಲಿ ಕೂತ್ಕೊಂಡು ಇಲ್ಲಿ ನಾಲ್ಕು ಜನ್ರೇಷನಿಂದ ವಕ್ಫ್ ಬೋರ್ಡಿಂದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನನ ಇವರು ಉಲ್ಲಂಘನೆ ಮಾಡ್ಕೊಂಡು ಲೂಟಿ ಮಾಡ್ಕೊಂಡು ನಮ್ಮ ದೇಶದ ಸಂವಿಧಾನನ ಉಲ್ಲಂಘನೆ ಮಾಡ್ಕೊಂಡು ಲೂಟಿ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಯಾಕೆ ಸರ್ ನೀವು ಪ್ರಶ್ನೆ ಮಾಡ್ತಾಯಿಲ್ಲ? ನೀವು ಯಾವಾಗಲೂ ನಮ್ಮ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈ ಬಗ್ಗೆ ಯಾವಾಗಲೂ ನೀವು ಪ್ರೀತಿಯಿಂದ ಮತ್ತು ವಿಶ್ವಾಸದಿಂದ ಮತ್ತು ಎಲ್ಲ ಅವರು ಮಾಡಿರೋಂಥ ಒಳ್ಳೊಳ್ಳೆ ಕಾರ್ಯಗಳನ್ನೆಲ್ಲ ನೀವು ಹೇಳ್ತಾ ಬರ್ತೀರ. ಆದರೆ ಇಲ್ಲಿ ಇದೇ ಕಮಿಟಿಲಿ ಕೋಟ್ಯಾಂತರ ರೂಪಾಯಿ ಗ್ರ್ಯಾಂಟ್ಸು, ಗೌರ್ಮೆಂಟ್ ಗ್ರ್ಯಾಂಟ್ಸು, ಪಬ್ಲಿಕ್ ಚಂದ, ಪಬ್ಲಿಕ್ ಪಾರ್ಕಿಂಗ್ ದುಡ್ಡು, ಪಬ್ಲಿಕ್ ಚಪ್ಪಲಿ ದುಡ್ಡು, ಎಷ್ಟೋ ಪ್ರಾಪರ್ಟಿ ವಕ್ಫ್ ಬೋರ್ಡ್ದೆಲ್ಲ ಮಾರಾಟ ಆಗೋಗಿದೆ, ಏನೇನೋ ಆಗೋಗಿದೆ. ಎಲ್ಲೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಇದೆಲ್ಲ ಏನು ಮಾಡೋದು? ಯಾರು ಕೇಳಬೇಕಾಗಿರೋದು? ಏನು ಸರ್, ಈ ಸಂವಿಧಾನ ಇಲ್ಲಿ ಉಲ್ಲಂಘನೆ ಮಾಡ್ಕೊಂಡು ಟರ್ಮ್ಸ್ ಅಗೇನೆಸ್ಟು 2 ಬೈಲಾ ಇದೆ ಇಲ್ಲಿ. ಇದಕ್ಕೆ ಯಾಕೆ ಸರ್ ಪ್ರಶ್ನೆ ಮಾಡ್ತಾಯಿಲ್ಲ? ಯಾಕೆ ಸರ್ ಕೇಳ್ತಾ ಇಲ್ಲ? ನೀವು ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈ ಬಗ್ಗೆ ಯಾವಾಗಲೂ ಹೆಮ್ಮೆಯ ನುಡಿಗಳನ್ನ ಹೇಳ್ತೀರಾ, ಹೆಮ್ಮೆಯ ಮಾತುಗಳನ್ನ ಹೇಳ್ತೀರಾ, ಅವ್ರು ಮಾಡಿರೋ ಅಂಥ ಒಳ್ಳೆ ಕೆಲಸಗಳನ್ನೆಲ್ಲ ಹೇಳ್ತೀರಾ. ಆದರೆ ಇಲ್ಲಿ ಈ ದುರಾಡಳಿತ ಮಾಡ್ಕೊಂಡು ಇಲ್ಲಿ ಜನತೆಗೆಲ್ಲ ಅನ್ಯಾಯ ಮಾಡ್ತಾ ಇದೆಲ್ಲ ಪಬ್ಲಿಕ್ ಟ್ಯಾಕ್ಸ್ ಮನಿಗಳನ್ನ ಲೂಟಿ ಮಾಡ್ತಾ ಇರೋರ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಾಯಿಲ್ಲ? ಯಾಕೆ ಅಲ್ಲಿ ತನ್ವೀರ್ ಸೇಠ್ ಸಾಹೇಬರು ಇದ್ದಾರೆ ಅಂತ ಏನಾದ್ರು ಪ್ರಶ್ನೆ ಮಾಡ್ತಾ ಇಲ್ವಾ? ಯಾಕೆ ನೀವು ಪ್ರಶ್ನೆ ಮಾಡಲ್ಲ ಸರ್? ಯಾಕೆ ಅಲ್ಲಿ ಚೇರ್ಮನ್ ಅವರಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇಲ್ವಾ? ದಯವಿಟ್ಟು ಪ್ರಶ್ನೆ ಮಾಡಿ ಸರ್. ಇದು ನಮ್ಮ ಬಾಬಾ ಸಾಹೇಬರು ಅಂಬೇಡ್ಕರ್ ಸಂವಿಧಾನ. ಇದು ಈ ಸಂವಿಧಾನ ವಿರುದ್ಧವಾಗಿ ಯಾರೇ ಇರಲಿ, ಅದು ನಮ್ಮವರಾಗಲಿ ಇಲ್ಲ ನಿಮ್ಮವರಾಗಲಿ ಯಾರೇ ಆಗಲಿ, ಅದಕ್ಕೆ ನಮಗೆ ಇಲ್ಲಿ ಜಾತಿ ಭೇದ ಬೇಕಾಗಿಲ್ಲ. ನಾವೆಲ್ಲ ಸಂವಿಧಾನದ ಅಡಿಯಲ್ಲಿದ್ದೀವಿ. ಆ ಸಂವಿಧಾನ ನಾವು ಎತ್ತಿ ಹಿಡಿಬೇಕು, ಆ ಸಂವಿಧಾನದ ಪ್ರಕಾರ ನಡೀಬೇಕು. ಆ ಸಂವಿಧಾನ ವಿರುದ್ಧ ಯಾರಿದ್ದಾರೆ ಅದ್ರ ಮೇಲೆ ಅವ್ರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕು. ಅದ್ರ ಬಗ್ಗೆ ಮಾತಾಡಿ ಸರ್. ಇಲ್ಲಿ ಎಷ್ಟೋ ಪ್ರಾಪರ್ಟಿಗಳೆಲ್ಲ ಸೇಲಾಗಿ ಹೋಗ್ತಾ ಇದೆ, ಎಷ್ಟೋ ಪ್ರಾಪರ್ಟಿಗಳು ಇಲ್ಲ, ಎಷ್ಟೋ ಪ್ರಾಪರ್ಟಿಗಳು ಮಾರಾಟ ಆಗಿರೋವಂಥ ಹಣ ಕೂಡ ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಬ್ಯಾಂಕಲ್ಲಿ ಡಿಪಾಸಿಟ್ ಇರೋ ಅಂಥ ಹಣನ ಇವರು ಇಂಟ್ರೆಸ್ಟ್ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾವುದೇ ರೀತಿ ಲೆಕ್ಕಾಚಾರ ಕೊಡ್ತಾಯಿಲ್ಲ ಟಿಪ್ಪು ಸುಲ್ತಾನ್ ವಾಕ್ಯ ಸೆಟ್ ಕಮಿಟಿಲಿ. ನೀವು ಯಾವಾಗಲೂ ನೀವು ಭಾಳ ಅಪಾರವಾದ ಪ್ರೀತಿ ನಂಬಿಕೆ ಮತ್ತು ಇಟ್ಕೊಂಡಿದ್ದೀರ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ. ಆದರೆ ಇಲ್ಲಿ ಆಗ್ತಾರೋಂಥ ಕರ್ಮಕಾಂಡ ಬಗ್ಗೆ ಪ್ರಶ್ನೆ ಮಾಡ್ತಾಯಿಲ್ಲ. ದಯವಿಟ್ಟು ಪ್ರಶ್ನೆ ಮಾಡಿ ಸ್ವಾಮೀಜಿ.